ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗ್ 4 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಟೈಮ್ ಇರಲಿಲ್ಲ, ಸ್ವಲ್ಪ ಹೊರಗೆ ಹೋಗೋದಿತ್ತು ಬೇರೆ ಪರ್ಸ್ನಲ್ ಕೆಲಸಕ್ಕೆ. ಅದಕ್ಕೆ ವ್ಲಾಗ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಶಿವ ಅವರು ನೆನ್ನೆ ಬಂದಿದ್ದರು. ಮಾರ್ನಿಂಗ್ ಡ್ಯೂಟಿಗೆ ಹೋದ್ರು. ಇಲ್ಲಿಂದ ಟಿಫನ್ ಎಲ್ಲ ಮಾಡಿಕೊಂಡು ಡ್ಯೂಟಿಗೆ ಹೋಗಿ ಮತ್ತೆ ಹಾಗೆ ಡ್ಯೂಟಿಯಿಂದ ಡೈರೆಕ್ಟ್ ಅಲ್ಲಿಗೆ ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ಎಷ್ಟು ಸುಮಾರು ಕಮೆಂಟ್ಸ್ ಮಾಡಿದ್ರಿ, ಎಲ್ಲ ವೀಡಿಯೋದಲ್ಲೂ ಕಮೆಂಟ್ಸ್ ಮಾಡ್ತಾಯಿದ್ರಿ ನಿಮ್ಮದು ಮದುವೆ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸಿ ಅಂತ. ಅದನ್ನು ತೋರ್ಸೋಕ್ಕೆ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಆ್ಯಕ್ಚುಲಿ ಇವತ್ತು ಅಷ್ಟೊಂದು ವೀಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ. ಈವ್ನಿಂಗು ನೋಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇಲ್ಲ, ಇದೊಂದು ವೀಡಿಯೋ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಮೊನ್ನೆ ಒಂದಿನ ವ್ಲಾಗ್ ಮಿಸ್ ಆಗಿತ್ತು. 1 ಮಂತಿಂದ ಒಂದಿನೂ ವ್ಲಾಗ್ ಮಿಸ್ ಮಾಡದೆ ಆಗ್ತಾಯಿದ್ದೆ. ಮೊನ್ನೆ ಒಂದಿನ ಯಾಕಂತಂದರೆ ಅಲ್ಲಿಂದ ಇಲ್ಲಿಗೆ ಬಂದು ಸ್ವಲ್ಪ ಮಾತು ಕತೆ ಎಲ್ಲ ಮುಗಿಸಿ ಮಮ್ಮಿ ಮನೆಯವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ, ಅದಕ್ಕೆ ವೀಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಮೊನ್ನೆ ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ನಿನ್ನೆಯಿಂದ ಅಪ್ಲೋಡ್ ಮಾಡ್ತಾಯಿದ್ದೆ. ಇವತ್ತು ವ್ಲಾಗ್ ಹಾಕೋಕ್ಕಾಗಲ್ಲ ಅನಿಸುತ್ತೆ, ವೀಡಿಯೋ ಮಾಡೋದಕ್ಕಾಗಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ. ರೆಸ್ಟ್ ಮಾಡ್ತಾಯಿದ್ದೆ. ರೆಸ್ಟ್ ಮಾಡ್ತಾ ಯೋಚನೆ ಮಾಡಿದೆ, ಇನ್ನೂ ಟೈಮ್ ಇದೆ, ಸ್ಯಾರಿ ಕಲೆಕ್ಷನ್ಸ್ ಆದರೂ ತೋರಿಸೋಣ ಅಂತ ನಾನು ಇವಾಗ ಫ್ರೆಶ್ ಅಪ್ ಆಗಿ ವೀಡಿಯೋ ಮಾಡೋಕ್ಕೆ ಕೂತಿದ್ದೀನಿ. ಫ್ರೆಂಡ್ಸ್, ನೀವು ನನ್ನ ಮದುವೆಲಿ ಎಲ್ಲ ಸ್ಯಾರಿಗಳನ್ನೂ ನೋಡಿರ್ತೀರ, ಬ್ಲೌಸ್ನೂ ನೋಡಿರ್ತೀರ. ಬಟ್ ಡೀಪಾಗಿ ಅಂದರೆ ಹುಡುಗಿರಿಗೆ ಆಸೆ ಅಂತ ಇರುತ್ತೆ, ಡಿಸೈನ್ಸ್ ಯಾವ ಥರ. ಆಮೇಲೆ ಸುಮಾರು ಜನ ಪರ್ಸ್ನಲಾಗೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರ, ಜುವೆಲ್ಸ್ ಬಗ್ಗೆ ಕೇಳಿದ್ದೀರ, ಮತ್ತು ಸ್ಯಾರಿ ಬ್ಲೌಸ್ ಬಗ್ಗೆ ಕೇಳಿದ್ದೀರ. ಫೋಟೋಸ್ ಕಳಿಸಿ, ನಂದು ಮದುವೆ ಇದೆ, ನಾನು ಇದೇ ಥರ ಸ್ಟಿಚ್ ಮಾಡಿಸ್ಕೊಬೇಕು, ಕಂಪ್ಲೀಟಾಗಿ ಅದು ಡಿಸೈನ್ ಫೋಟೋ ಕಳಿಸಿ ಅಂತ ಮೆಸೇಜ್ ಮಾಡಿದ್ದೀರ. ಮತ್ತು ಸ್ಯಾರಿ ಕಂಪ್ಲೀಟಾಗಿ ನೀಟಾಗಿ ಒಂದು ಪಿಕ್ ಕಳಿಸಿ ಅಂತ ಮೆಸೇಜ್ ಮಾಡಿದ್ದೀರ. ನಂದು ಮದುವೆ ಇದೆ ನೆಕ್ಸ್ಟ್ ಮಂತು. ಸುಮಾರು 4-5 ಕಮೆಂಟ್ ಹೀಗೆ ಬಂತು. ಅದಕ್ಕೆ ಅವರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಸ್ಯಾರಿ ಬ್ಲೌಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಸ್ಯಾರಿ ತೋರಿಸೋದೇನು ಬೇಡ ಅನಿಸುತ್ತೆ, ಎಲ್ಲ ಸ್ಯಾರಿನೂ ತೋರಿಸ್ಬಿಟ್ಟಿದ್ದೀನಿ. ನಂದು ಮದುವೆ ಸ್ಯಾರಿಗಳು ಯಾವುದಿದೆ ಅದನ್ನು ತೋರಿಸ್ತೀನಿ. ಸದ್ಯಕ್ಕೆ ಮದುವೆ ಸ್ಯಾರಿ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಫೋಲ್ಡಿಂಗ್ ಎಲ್ಲ ಸ್ವಲ್ಪ ಹಾಳಾಗಿದೆ ಫ್ರೆಂಡ್ಸ್. ಇದು ನೀವು ಫಸ್ಟ್ ಮದುವೆ ಸ್ಯಾರಿ ನಾನು ನಿಮಗೆ ರಿವೀಲ್ ಮಾಡಿದ್ದಂದರೆ ಧಾರೆ ಸ್ಯಾರಿನೇ. ಹೇಗಿದೆ ನೋಡಿ, ವಿಡಿಯೋದೆಲ್ಲ ನೋಡಿರ್ತೀರ ಅನಿಸುತ್ತೆ, ಯೂಟ್ಯೂಬಲ್ಲಿ ಹಾಕಿರೋ ವ್ಲಾಗಲ್ಲೆಲ್ಲ ನೀವು ನೋಡಿರ್ತೀರ. ಇದು ನನ್ನ ಧಾರೆ ಸೀರೆ. ಇದ್ರ ಪ್ರೈಸು ನಿಮಗೆ ಗೊತ್ತಿರುತ್ತೆ, 11,000 ಇದ್ರ ಪ್ರೈಸು. ಇವಾಗೆಲ್ಲ ನಾನು ಇದನ್ನು ತೊಗೊಂಡು ಪರ್ಚೇಸ್ ಮಾಡಿದ್ದು ಕರ್ನಾಟಕ ಸಿಲ್ಕ್ಸಲ್ಲಿ. ಆವಾಗ ಇದೇ ಥರ ಅಂದರೆ ಕಮ್ಮಿ ಪ್ರೈಸಲ್ಲೂ ಸಿಗ್ತಾಯಿತ್ತು, ಸೇಮ್ ಗೋಲ್ಡಲ್ಲಿ ಒಂದು 2.5-3 ಸಿಗ್ತಾಯಿತ್ತು. ಅದು ಬಿಟ್ಟರೆ 11,000, ಅದು ಇನ್ನು ಮಧ್ಯ 5,000 6,000 ಇರ್ತಾ ಇರಲಿಲ್ಲ. ಇವಾಗ ಬಂದಿದೆ. ನಿಮ್ಗೆ ಯಾರಿಗಾದ್ರೂ 11,000 ಕೊಟ್ಟು ಇದನ್ನು ತೊಗೊಳಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ, ಬೇಡ ಅಂತ ಅಂದರೆ, ಇನ್ ಕೇಸ್ 3,000 ಸ್ವಲ್ಪ ಕ್ವಾಲಿಟಿ ಅಷ್ಟಿರಲ್ಲ, ಕರೆಕ್ಟಾಗಿ ಸ್ಯಾರಿ ಕೂರಲ್ಲ, ಅಂದರೆ ವೇರಿಯೇಷನ್ ಆಗುತ್ತಲ್ವಾ. ಪ್ರೈಸ್ ಅಂದರೆ ಜಾಸ್ತಿ ದುಡ್ಡು ತೊಗೊಂಡ್ರೆ ಸ್ಯಾರಿ ಸ್ವಲ್ಪ ನೀಟಾಗಿ ಕೂರುತ್ತೆ, ಅದು ನಿಜನೇ. ಅದು ಕಮ್ಮಿ ಪ್ರೈಸ್ ತೊಗೊಂಡ್ರೆ ಅಷ್ಟೊಂದು ಕಂಫರ್ಟಬಲಾಗಿ ಕೂರಲ್ಲ. ಅದಕ್ಕೆ ಇವಾಗ ಹೊಸದಾಗಿ ನಮ್ಮ ರಿಲೇಷನ್ ಯಾರೋ ಒಬ್ರು ತೊಗೊಂಡ್ರು ಇದೇ ಥರ ಸ್ಯಾರಿ. 6.5 ತೊಗೊಂಡಿದ್ದಾರೆ. ಏನು ಡಿಫ್ರೆನ್ಸ್ ಅನಿಸ್ಲಿಲ್ಲ ನನಗೆ, ತುಂಬ ಚೆನ್ನಾಗಿದೆ. ನೀವು 11,000 ಸ್ಯಾರಿ ಬೇಡ, ಸ್ವಲ್ಪ ಜಾಸ್ತಿ ಆಗುತ್ತೆ ಸುಮ್ಮನೆ ಯಾಕೆ ಅಂತ ಅನ್ನೋರಿದ್ರೆ, ನೀವು 6,500 ಸ್ಯಾರಿ ಸಿಗ್ತಾಯಿದೆ. ಇದೇ ಥರ ಸೇಮ್ ಎಲ್ಲ ಇದೇ ಥರ ಸಿಲ್ವರ್ ಮಿಕ್ಸ್ ಗೋಲ್ಡು ನೀವು ತೊಗೊಬೋದು. ಕರ್ನಾಟಕ ಸಿಲ್ಕ್ಸಲ್ಲಿ ಅವೈಲಬಲ್ ಇದೆ, ಇವಾಗ ಬಂದಿದೆ. ನೆಕ್ಸ್ಟ್ ಈ ಸ್ಯಾರಿದು ಬ್ಲೌಸು ಫ್ರೆಂಡ್ಸ್ ನೋಡಿದ್ದೀರಾ, ತೋರಿಸಿದ್ದೀನಿ, ಆದರೂ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಸಕ್ಕತ್ತಾಗಿದೆ ಡಿಸೈನು. ಅಂದರೆ ಏನು ಗೊತ್ತಾ, ಇದು ಗೋಲ್ಡ್ ಮತ್ತು ಇಲ್ಲಿ ಮರೂನ್ ಕಲರ್ ಕಾಣಿಸ್ತಾ ಇದೆ ನಿಮಗೆ. ವಿಡಿಯೋಲ್ಲ ಹಂಗೆ ಕಾಣಿಸ್ತಾ ಇರ್ಬೋದು, ಮತ್ತು ಫೋಟೋಲು ಹಾಗೆ ಕಾಣಿಸ್ತಾ ಇದೆ. ಈ ಡೈರೆಕ್ಟಾಗಿ ಹೇಗೆ ಕಾಣಿಸ್ತಾ ಇದೆ ಅಂದರೆ ಫುಲ್ ಸ್ವಲ್ಪ ಡಾರ್ಕ್ ಗೋಲ್ಡ್ ಥರ ಕಾಣಿಸುತ್ತೆ, ಡಾರ್ಕ್ ಗೋಲ್ಡ್ ಹಾಕಿರೋದು ಸ್ಟೋನು. ಬಟ್ ಇಲ್ಲಿ ಮರೂನ್ ಥರ ಕಾಣಿಸ್ತಾ ಇದೆ. ಫೋಟೋಲು ಹಾಗೆ ಕಾಣಿಸ್ತಾ ಇತ್ತು ಅನಿಸುತ್ತೆ, ನಾನು ಫೋಟೋ ಹಾಕಿದ್ನಲ್ಲ ಅವಾಗ. ಇದ್ರ ಪ್ರೈಸು ನಿಮಗೆ ಹೇಳಿದ್ದೀನಿ, 5,500. ಚೆನ್ನಾಗಿದೆ.
ಸ್ಟಿಚ್ ಮಾಡಿಸ್ಕೊಳ್ಳೋರಿದ್ರೆ ಮೋದಿ ಫ್ಯಾಷನ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಳ್ಳಿ. ಇನ್ ಕೇಸ್ ನಿಮಗೆ ಬೇರೆ ಕಡೆ ಇದ್ದೀರಾ, ಬೇರೆ ಡಿಸ್ಟಿಕಲ್ಲಿ ಇದ್ದೀರಾ, ಎಲ್ಲಾದರೂ ಬೇರೆ ಪ್ಲೇಸಲ್ಲಿ ಇದ್ದೀರಾ ಅನ್ನೋರಿದ್ರೆ ನೀಟಾಗಿ ನೋಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ನೀವೆಲ್ಲಿ ಸ್ಟಿಚ್ ಮಾಡಿಸ್ತೀರಾ ಅಲ್ಲಿ ಸ್ಟಿಚ್ ಮಾಡಿಸ್ಕೊಬೋದು. ಇಲ್ಲಿ ಮೈಸೂರು ಹತ್ತಿರದಲ್ಲಿ ಇಲ್ಲದೆ ಇರೋರು ನೀವು ಅಲ್ಲಿ ಸ್ಟಿಚ್ ಮಾಡಿಸ್ಕೊಬೋದು ಫ್ರೆಂಡ್ಸ್. ನನ್ನ ನೆಕ್ಸ್ಟ್ ಸ್ಯಾರಿ ಬಂದು, ನಾನು ಇದನ್ನು ನಿಮಗೆ ತೋರಿಸಿದ್ದೆ. ಇದು ನಾನು ರಿಸೆಪ್ಷನ್ ದಿನ ನಾನು ನಮ್ಮ ಮನೆಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ನಾನು ಉಟ್ಕೊಂಡಿರೋ ಸ್ಯಾರಿ. ನೀವು ವಿಡಿಯೋದಲ್ಲಿ ವ್ಲಾಗಲ್ಲೆಲ್ಲ ನೋಡಿರ್ತೀರ, ಬಟ್ ಅದಕ್ಕೂ ಮುಂಚೆ ನಾನು ಸ್ಯಾರಿನ ಈ ವ್ಲಾಗ್ ಮಾಡಿದ್ದೀನಿ. ಇದ್ರ ಪ್ರೈಸ್ ಬಂದು 6000. ಇದಂತೂ ಎಷ್ಟೊಂದು ಜನ ಇಷ್ಟಪಟ್ಟರು. ಸಖತ್ತಾಗಿದೆ ಕಲರ್ ಕಾಂಬಿನೇಷನ್ ಅಂತ, ನನಗೂ ಸಖತ್ ಇಷ್ಟ ಆಯಿತು. ಮತ್ತು ಇದ್ರ ಬ್ಲೌಸ್, ಇದ್ರ ಪ್ರೈಸ್ ಬಂದು 6000. ಇದ್ರ ಬ್ಲೌಸು ಅದು ತೋರಿಸಿದ್ದೀನಿ ನಿಮಗೆ. ತುಂಬ ಗ್ರ್ಯಾಂಡಾಗಿ ಏನು ಸ್ಟಿಚ್ ಮಾಡ್ಸೋಕೆ ಹೋಗಿಲ್ಲ, ಇದು ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಬ್ಯಾಕ್ ಡಿಸೈನು ಅಷ್ಟೇ ಬೇರೆ ಶೇಪಲ್ಲಿ ಮಾಡಿಸಿದ್ದೀನಿ. ಇದು ಕರೆಕ್ಟಾಗಿತ್ತು ಬ್ಲೌಸು. ಎರಡು ಸ್ಯಾರಿ ಮುಗೀತು. ಮತ್ತು ಫ್ರೆಂಡ್ಸ್, ಇದು 3ನೇ ಸ್ಯಾರಿ. ಇದು ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಪ್ರೈಸ್ ಎಷ್ಟು ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ದಾಗ ಮತ್ತು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ಎಷ್ಟೊಂದು ಜನ ಪ್ರೈಸ್ ಎಷ್ಟು, ಸ್ಯಾರಿ ಚೆನ್ನಾಗಿದೆ ಅಂತ ಕೇಳಿದ್ದೀರ. ನೋಡ್ತಾ ಇದ್ದೀರಲ್ಲ, ಇದು ಬಂದು ನಿಮಗೆ ಗೊತ್ತೇ ಇರುತ್ತೆ. ಇದು ನಾನು ವೀಡಿಯೋದಲ್ಲಿ ಮುಂಚೆ ನಿಮಗೆ ತೋರಿಸಿಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್, ಆದರೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಇದು ಬಿಗ್ ರೂಟಿಗೆ ಹಾಕ್ಕೊಂಡಿದ್ದು ಸ್ಯಾರಿ, ವೇರ್ ಮಾಡಿದ್ದು ಸ್ಯಾರಿ. ತುಂಬ ಜನ ಅಲ್ಲೂ ಅಷ್ಟೇ, ಬಿಗ್ ರೂಟದಲ್ಲೂ ಅಷ್ಟೇ ರಿಲೇಟಿವ್ಸ್ ಎಲ್ಲ ಸುಮಾರು ಜನ ಕೇಳ್ತಾಯಿದ್ರು ಸ್ಯಾರಿ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಎಷ್ಟು ಅಂತ. ಇದ್ರ ಪ್ರೈಸ್ ಬಂದು ಜಸ್ಟ್ 3000 ಅಷ್ಟೇ. ಸುಮಾರು ಜನ 3000 ಅಂದ ತಕ್ಷಣ ಅಷ್ಟೇನಾ ಅಂತ ಶಾಕಲ್ಲಿ ಕೇಳ್ತಾಯಿದ್ರು. ಕರೆಕ್ಟ್ ಪ್ರೈಸ್ ಬಂದು 3000. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲನೂ ನಾನು ಮದುವೆ ಸ್ಯಾರಿಗಳು, ಗ್ರ್ಯಾಂಡ್ ಸ್ಯಾರಿಗಳನ್ನೆಲ್ಲ ನಾನು ಪರ್ಚೇಸ್ ಮಾಡಿರೋದು ಕರ್ನಾಟಕ ಸಿಲ್ಕ್ಸಲ್ಲೇ. ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಒಂದು 15 days ಇರುವಾಗ ನಾನು ಪರ್ಚೇಸ್ ಮಾಡಿದ್ದು ಬಿಗ್ ರೂಟಕ್ಕೆ. ನಾನು ಮತ್ತೆ ಹೋಗ್ಬಿಟ್ಟಿದ್ದೆ, ಅದಕ್ಕೂ ಇತ್ತು, ಬಟ್ ಬೇರೆದು ಯಾವುದಾದ್ರೂ ಹಾಕ್ಕೊಳ್ಳೋಣ ಅಂತ ನೆನಪಿಸ್ಕೊಂಡು ಪರ್ಚೇಸ್ ಮಾಡಿದೆ. ಇದ್ರ ಪ್ರೈಸು 3000 ಹೇಳಿದೆ. ಕಲರ್ ಕಾಂಬಿನೇಷನು ಚೆನ್ನಾಗಿದೆ. ನೀವು ಯಾರಾದರೂ ತೊಗೊಬೇಕು ಅಂತಂದರೆ ಹೋಗಿ ತಗೋಬೋದು ಸ್ಕ್ರೀನ್ಶಾಟ್ ತೊಗೊಂಡು. ಇದು ಬ್ಲೌಸು ನಿಮಗೆ ತೋರಿಸಿದ್ದೀನಿ ಅನಿಸುತ್ತೆ, ನೋಡ್ತಾ ಇದ್ದೀರಲ್ಲ. ಇದು ನೆಟ್ಟೆಡ್ ಹಾಕ್ಸಿದ್ದೀನಿ, ಕಲರು ಪಿಂಕ್ ಕಲರ್ ನೆಟ್ಟೆಡ್ ಹಾಕ್ಸಿದ್ದೀನಿ. ಎಲ್ಲನೂ ಒಂದೇ ಥರ ಯಾಕೆ ಇದೊಂಥರ ಡಿಫ್ರೆಂಟಾಗಿ ನೆಟ್ಟೆಡ್ ಹಾಕ್ಸಿ ವರ್ಕ್ ಮಾಡಿಸೋಣ ಅಂತ ಈ ಥರ ಮಾಡಿಸ್ದೆ ಫ್ರೆಂಡ್ಸ್. ಇದು ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸ್ ಬಗ್ಗೆನೂ ಸುಮಾರು ಜನ ವಿಚಾರಿಸಿದ್ರು. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಪ್ರೈವೇಟಾಗಿ ಮೆಸೇಜ್ ಕೂಡ ಮಾಡಿದ್ರಿ, ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಏನು ಅಂತ. ನಿಮಗೆ ಇದೇ ಥರ ಯಾರಿಗಾದ್ರೂ ಬ್ಲೌಸ್ ಬೇಕು ಅಂತ ಹೇಳಿದ್ರೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮೋದಿ ಫ್ಯಾಷನಲ್ಲಿ. ಇಲ್ಲ ನೀವು ಯಾರಿಗಾದ್ರು ಹೊರಗಡೆ ಇರೋರಿದ್ದರೆ ಇದೇ ಥರ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸ್ಟಿಚ್ ಮಾಡಿಸ್ಕೊಬೋದು. ಮತ್ತು ಫ್ರೆಂಡ್ಸ್, ನಾನು ಈ ಒಂದು ಸೀರೆ ನಾನು ನಿಮಗೆ ತೋರಿಸಿರ್ಲಿಲ್ಲ. ಇದು ವೀಳ್ಯಶಾಸ್ತ್ರದ ಸೀರೆ ಹೇಗಿದೆ ನೋಡಿ. ಮೈಸೂರು ಸಿಲ್ಕು. ಇದು ಪ್ರೈಸ್ ಬಂದು 10,000. ವೀಳ್ಯಶಾಸ್ತ್ರಕ್ಕೆ ಹಾಕಿದ್ದೆ. ನಾನು ಯಾವುದೂ ಇದಕ್ಕೆ ಹಾಕಿಲ್ಲ, ಇನ್ಸ್ಟಾಗ್ರಾಮಿಗೆ ಯಾವುದೂ ಇದನ್ನು ಹಾಕಿಲ್ಲ, ಯಾವ ಫೋಟೋನೂ. ನಾನು ಹಾಕಿರೋದೇ ವೀಳ್ಯಶಾಸ್ತ್ರಕ್ಕೂ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅನಿಸುತ್ತೆ. ರಮ್ಯಾ ಅಕ್ಕ ಮತ್ತು ಸೌಮ್ಯ ಅಕ್ಕ ಅವ್ರ ಬ್ಲಾಗಲ್ಲಿ ನೀವು ನೋಡ್ಬೋದು ವೀಳ್ಯಶಾಸ್ತ್ರದ್ದು. ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋರು ಯಾರೂ ಇರಲಿಲ್ಲ ಅಂತ ನಾನು ಆ ವೀಡಿಯೋನೇ ಹಾಕಲಿಲ್ಲ, ವೀಳ್ಯಶಾಸ್ತ್ರದ ಕ್ಲಿಪ್ಪಿಂಗ್ಸ್ ಎಲ್ಲ. ಇದೊಂದು ಸಕ್ಕದಾಗಿ ಕಾಣಿಸ್ತಾ ಇತ್ತು, ಪಿಂಕ್ ಕಲರು. ಬಾರ್ಡರ್ ಒಂಥರ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಒಂದು ಬೇರೆ ಬಾರ್ಡರ್ ನೋಡಿದೆ ಆ ಟೈಮಲ್ಲಿ, ಬಟ್ ಬೇಡ ಅಂತ ಇದನ್ನೇ ತೊಗೊಂಡೆ. ಇದು ಪ್ರೈಸ್ ಬಂದು 10,000. ನೀವು ಯಾರಾದರೂ ತೊಗೊಬೇಕು ಅಂತಂದರೆ ಕರ್ನಾಟಕ ಸಿಲ್ಕ್ಸಲ್ಲಿದೆ, ತೊಗೋಬೋದು. ಮತ್ತು ಫ್ರೆಂಡ್ಸ್, ಈ ಬ್ಲೌಸ್ನ ಸುಮಾರು ಜನ ಇಷ್ಟಪಟ್ಟಿದ್ರೆ. ಬ್ಲೌಸ್ ಸಕ್ಕತ್ತಾಗಿದೆ. ನಾನು ಬ್ಲೌಸ್ದೇ ಒಂದು ಸಪ್ರೇಟಾಗಿ ವ್ಲಾಗ್ ಮಾಡಿದ್ದೆ, ಅದರಲ್ಲಿ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದ್ದೀರಾ.
ಇದ್ರ ಪ್ರೈಸ್ ಬಂದು ಆ್ಯಕ್ಚುಯಲ್ ಪ್ರೈಸ್ ಬಂದು ಬ್ಲೌಸ್ ಸ್ಟಿಚಿಂಗ್ ವಿತ್ ವರ್ಕ್ ಹ್ಯಾಂಡ್ ವರ್ಕ್ಗೆ 3,500. ನನಗೂ ಸಖತ್ ಇಷ್ಟ ಆಯಿತು. ಫೋಟೋ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ, ವೀಡಿಯೋಸ್ ಎಲ್ಲ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಅವಾಗ ನೀವು ನೋಡ್ಕೊಬೋದು ವೇರ್ ಮಾಡಿದಾಗ ಹೇಗೆ ಕಾಣಿಸ್ತಿದೆ ಬ್ಲೌಸು ಅಂತ. ಚೆನ್ನಾಗಿದೆ. ಒಂದು ನೆಕ್ಸ್ಟ್ ಸ್ಯಾರಿ, ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಯಾರಿ, ನಾನು ಇದನ್ನು ಬ್ಲಾಗಲ್ಲಿ ಯಾವತ್ತೂ ತೋರಿಸಿರಲಿಲ್ಲ. ಇದು ನನ್ನ ಮಾರ್ನಿಂಗ್ ರಿಸೆಪ್ಷನ್ ಸ್ಯಾರಿ. ಫುಲ್ ಗ್ರ್ಯಾಂಡ್ ರಿಚ್ ಆಗಿದೆ ನೋಡಿ, ಸಖತ್ತಾಗಿದೆ. ತುಂಬ ಇಷ್ಟಪಟ್ಟು ನಾನು ಇದೇ ಥರ ಬೇಕು ಅಂತ ಫೋಟೋನ ಸ್ಕ್ರೀನ್ಶಾಟ್ ಇಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಯಾರೋ ವೇರ್ ಮಾಡಿದರು. ಸುಮಾರು ಹಿಂದೆನೇ ಎಂಗೇಜ್ಮೆಂಟ್ ಆದಾಗಿಂದನೂ ನಾನು ಫೋಟೋ ಇಟ್ಕೊಂಡು ನಂಗೆ ಇದೇ ಥರ ಬೇಕು ಅಂತ ಹುಡುಕಿ ತೊಗೊಂಡಿದ್ದು. ಸಖತ್ ಇಷ್ಟಪಟ್ಟು ತೊಗೊಂಡಿದ್ದೆ. ವೇರ್ ಮಾಡಿದಾಗಲೂ ಅಷ್ಟೇ, ನೀವು ವ್ಲಾಗಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಈ ಸ್ಯಾರಿ ಸಖತ್ತಾಗಿದೆ, ಏನು ಎಷ್ಟು ಪ್ರೈಸ್ ಎಷ್ಟು ಏನು ಅಂತ ಸುಮಾರು ಜನ ಕೇಳ್ತಾಯಿದ್ರಿ. ಆಮೇಲೆ ನಾನು ಮದುವೆಗೂ ಮುಂಚೆ ನಾನು ಸ್ಯಾರಿಗಳನ್ನೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸಿದಾಗ ಇದು ಒಂದು ಸ್ಯಾರಿ ನಾನು ಅಪ್ಲೋಡ್ ತೋರ್ಸೋಕೆ ಆಗಿರಲಿಲ್ಲ. ಯಾಕಂತಂದರೆ ಸ್ಟಿಚ್ಚು ಕೊಟ್ಟಿದ್ದು ಏನೋ ನಂಗೆ ಟೈಮು ಇರಲಿಲ್ಲ. ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಯಾರೂ ನೋಡಿಲ್ಲ ಈ ಸ್ಯಾರಿನ, ವಿಡಿಯೋದಲ್ಲಿ ಬಿಟ್ಟರೆ ಕಂಪ್ಲೀಟಾಗಿ ನೋಡ್ತಾ ಇದ್ದೀರಲ್ಲ. ಇದು ಡಾರ್ಕ್ ವೈನ್ ಕಲರ್ ಸ್ಯಾರಿ. ಅದೇ ಥರ ಹುಡುಕಿ ನಾನು ತೊಗೊಂಡಿದ್ದು. ಹೋದ ತಕ್ಷಣ ಕರೆಕ್ಟಾಗಿ ನೀಟಾಗಿ ಫೋಟೋ ತೋರಿಸಿದೆ ನನಗೆ ಇದೇ ಥರ ಬೇಕು ಅಂತ. ಈ ಡಿಸೈನೆಲ್ಲ ಒಂದು 5-6 ಸ್ಯಾರಿ ತೋರಿಸಿದ್ರು. ಆಮೇಲೆ 2 ಸೆಲೆಕ್ಟ್ ಮಾಡಿಕೊಂಡೆ. 2 ಸೆಲೆಕ್ಟ್ ಮಾಡಿಕೊಂಡಾಗ ಇದು ಸಣ್ಣ ಫ್ಲವರ್ಸ್ ಇದೆಯಲ್ಲ ಮಧ್ಯ, ಆ ಫ್ಲವರಲ್ಲಿ ಇನ್ನೊಂದಿತ್ತು, ಸ್ವಲ್ಪ ದೊಡ್ಡ ಫ್ಲವರ್ಸ್ ಇತ್ತು. ಅದು ಯಾಕೋ ಸ್ವಲ್ಪ ಓವರಾಗಿ ಕಾಣಿಸ್ಬಿಡ್ತು. ಅದಕ್ಕೆ ಅವರು ಅದು ಇಷ್ಟ ಆಗಲಿಲ್ಲ, ಇದೇ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ಇದೇ ಇಷ್ಟ ಆಯಿತು. ಮನೆಯವರೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಇದನ್ನು. ಸೊ ನನಗೂ ಸಖತ್ ಇಷ್ಟ ಆಯಿತು ಅಂತ ತೊಗೊಂಡೆ. ಇದು ಪ್ರೈಸ್ ಬಂದು ಫ್ರೆಂಡ್ಸ್ 20,000. ರಿಸೆಪ್ಷನ್ ಸ್ಯಾರಿ ಇದೆಲ್ಲ. ಇದು ಮನೆಯಿಂದನೇ ಕೊಡಿಸಿದ್ದು. ಇದು ಮತ್ತು ಮೈಸೂರು ಸಿಲ್ಕ್ ಸ್ಯಾರಿ. ಮತ್ತು ಇನ್ನೊಂದು ಸ್ಯಾರಿ ಇದೆ ಅಲ್ಲ, ಅದನ್ನು ಅವ್ರ ಮನೆ ಕಡೆನೇ ಕೊಡಿಸಿದ್ದು. ಇನ್ನೊಂದು ಸ್ಯಾರಿ ಇದೆ, ಅದನ್ನು ಅವತ್ತು ಮಮ್ಮಿಯವರು ನನ್ನ ಕರ್ಕೊಂಡು ಬರೋಕ್ಕೆ ಬಂದ್ರಲ್ಲ, ಅವತ್ತು ತೊಗೊಬಂದಿದ್ರು. ಮಮ್ಮಿ ತೊಗೊಂಬರೋಕ್ಕೆ ಹೇಳಿದೆ. ಒಂದು ನೆಕ್ಸ್ಟ್ ವೀಕ್ ಒಂದು ಫಂಕ್ಷನ್ ಇದೆ ಶಿವ ಅವರ ರಿಲೇಟಿವ್ಸ್ದು, ಅಲ್ಲಿಗೆ ವೇರ್ ಮಾಡಬೇಕು, ತೊಗೊಂಬ ಅಂತ ಹೇಳಿದ್ದೆ. ಅದಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಹೇಗಿದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ. ನಂದು ರಿಸೆಪ್ಷನ್ ಸ್ಯಾರಿ ಹೇಗಿದೆ ಅಂತ. ಇದ್ರ ಪ್ರೈಸ್ ಬಂದು ಹೇಳಿದೆ 20,000. ಮತ್ತು ಇದನ್ನು ನಾನು ತೊಗೊಂಡಿದ್ದು ಕರ್ನಾಟಕ ಸಿಲ್ಕ್ಸಲ್ಲಿ. ನೀವು ಯಾರಾದರೂ ಮದುವೆ ಹುಡುಗಿ ಯಾರಾದರೂ ಇದ್ದರೆ, ನಿಮಗೂ ಇದೇ ಥರ ಸ್ಯಾರಿ ಬೇಕು ಅಂತಂದರೆ ಪ್ಲೀಸ್ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಹೋಗಿ ಬೈ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಇದ್ರ ಬ್ಲೌಸ್ ಅಂತೂ ಸಖತ್ ರಿಚ್ ಆಗಿದೆ. ವೇರ್ ಮಾಡಿದಾಗಂತೂ ಸಿಕ್ಕಾಬಡೆ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇದು ಡಿಸೈನು ಅಷ್ಟೇ. ನಾನು ಫೋಟೋ ತೋರಿಸಿ ನನಗೆ ಇದೇ ಥರ ಡಿಸೈನ್ ಬೇಕು ಅಂತ ನಾನು ಕೇಳಿದ್ದೆ. ಸೊ ಪರ್ಫೆಕ್ಟಾಗಿ ಇದೇ ಥರ ಮಾಡಿಕೊಟ್ಟಿದ್ದಾರೆ. ಫಿಟ್ಟಿಂಗು ಮತ್ತು ಲೆಂತು ಎಲ್ಲನೂ ಕರೆಕ್ಟಾಗಿದೆ. ನೀವು ನೋಡ್ತಾ ಇದ್ರಲ್ಲ ಎಷ್ಟು ಗ್ರ್ಯಾಂಡಾಗಿ ರಿಚಾಗಿ ಕಾಣಿಸ್ತಿದೆ ಅಂತ. ನೀವು ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ವೇರ್ ಮಾಡಿದಾಗಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಮತ್ತು ಬ್ಯಾಕ್ ಡಿಸೈನು ತುಂಬ ಬೇರೆ ಥರ ಹೇಳಿಲ್ಲ, ಈ ಥರ ಹೇಳಿದ್ದೀನಿ. ಸ್ವಲ್ಪ ಶೇಪ್ ಥರ ಹೇಳಿದ್ದೆ. ಅದಕ್ಕೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ರಿಸೆಪ್ಷನ್ ಸ್ಯಾರಿ ಅಂತಂದರೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ನನಗೆ, ಚೆನ್ನಾಗಿ ಕಾಣಿಸ್ತಾಯಿತ್ತು. ಇದೇ ಥರ ಸೇಮ್ ಮ್ಯಾಚಿಂಗ್ ಬ್ಲೇಜರ್ ಹಾಕ್ಕೊಂಡಿದ್ರು ಶಿವರು. ನೀವು ನೋಡಿದ್ರ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಮದುವೆ ವೀಡಿಯೋಸ್ನ ನೋಡಿಲ್ಲ, ದಯವಿಟ್ಟು ಹೋಗಿ ನೋಡಿ. ಇಬ್ರಿಗೂ ಹೇಗೆ ಮ್ಯಾಚ್ ಆಗ್ತಾಯಿತ್ತು, ಹೇಗೆ ಕಾಣಿಸ್ತಾ ಇದ್ವಿ ಅಂತ. ಹಾಗೆ ಫ್ರೆಂಡ್ಸ್, ಇದು ಒಂದು ಪ್ರೈಸ್ ಬಂದು ಸ್ಟಿಚಿಂಗ್ ವಿತ್ ವರ್ಕು ಎಲ್ಲ ಸೇರಿ 4.8 ಆಯಿತು. 4,800. ನೋಡಿ, ನೀವು ಯಾರಿಗಾದರೂ ಸ್ಟಿಚ್ ಮಾಡಿಸ್ಕೊಬೇಕಾದ್ರೆ ಮದುವೆ ಇದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಟಿಚ್ ಮಾಡಿಸ್ಕೋಬೋದು. ವೇರ್ ಮಾಡಿದಾಗ ಸಖತ್ ರಿಚಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಇಷ್ಟು ನನ್ನ ಮದುವೆ ಸೀರೆಗಳು. ಬೇರೆ ಎಲ್ಲ ಸಿಂಪಲ್ ಸ್ಯಾರಿಗಳೆಲ್ಲ ಇದೆ, ಅದು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಸದ್ಯಕ್ಕೆ ಮದುವೆಗೆ ಅಂತ ತೊಗೊಂಡಿದ್ದು ಗ್ರ್ಯಾಂಡಾಗಿ. ಮದುವೆ ವಿಲೇಶಾಸ್ತ್ರ, ನಮ್ಮ ಮನೆಯಿಂದ ಹೋಗಬೇಕಾದ್ರೆ ಒಂದು ಸ್ಯಾರಿ, ಮಾರ್ನಿಂಗ್ ದಾರೆಗೆ, ಮಧ್ಯಾಹ್ನ ರಿಸೆಪ್ಷನ್ಗೆ, ಮತ್ತು ಬೀಗ್ರೂಟ. ಆಮೇಲೆ ಇನ್ನೊಂದು ಸ್ಯಾರಿ ಮಿಸ್ ಆಗಿದೆ, ಅಲ್ಲಿದೆ ಅಂತ ಹೇಳಿದ್ನಲ್ಲ. ಮತ್ತು ಇಷ್ಟು ಸ್ಯಾರಿಗಳು ನಿಮಗೆ ತೋರಿಸಿದ್ದೀನಿ. ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ತೋರಿಸಿ ಅಂತ. ಕಂಪ್ಲೀಟಾಗಿ ನಿಮಗೆ ಸ್ಯಾರಿ ಎಲ್ಲ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್.
ಯಾವ್ದ್ಯಾವ್ದು ಇಷ್ಟ ಆಯಿತು ಯಾವ್ದ್ಯಾವ್ದು ಇಷ್ಟ ಆಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಡೈಲಿ ವ್ಲಾಗ್ ಹಾಕಿ ಕಂಟಿನ್ಯೂಸ್ ಆಗಿ ಹಾಕಿ ಅಂತ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ನನಗೆ ಟೈಮ್ ಬೇಕು, ಯಾಕಂತಂದರೆ ಕಂಪ್ಲೀಟಾಗಿ ಮದುವೆ ಇವಾಗ ತಾನೇ ಆಗಿದ್ದೀನಿ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಒಂದು ಸ್ವಲ್ಪ ಸೆಟಲ್ ಆಗಬೇಕು ನಾನು ಅಲ್ಲಿಗೆ. ಆಲ್ಮೋಸ್ಟ್ ಕಂಪ್ಲೀಟ್ 90% ನಿಮ್ಗೆ ಆಗಿದ್ದೀನಿ, ನಿಮ್ಗೆ ಹೇಳಿದ್ದೆ ನಾನು. ಇನ್ನೊಂದು 10% ಕಂಪ್ಲೀಟಾಗಿ ಆಗಿಬಿಟ್ರೆ ಡೈಲಿ ವ್ಲಾಗ್ಸ್ ಎಲ್ಲ ನೀಟಾಗಿ ಹಾಕ್ತಾಯಿರ್ತೀನಿ. ಫ್ರೆಂಡ್ಸ್, ಸ್ಯಾರಿ ಎಲ್ಲ ತೋರಿಸಿದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಯಾವ್ದು ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ನಾನು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ನನ್ನ. ಇವಾಗ 10K ಇದ್ದಿದ್ದು 11K ಆಗಿದೆ, ನೆನ್ನೆಗೆ 11K ಆಗಿದೆ. ಸಖತ್ ಖುಷಿ ಆಗ್ತಾಯಿದೆ. ಕರೆಕ್ಟ್ 1000 ಜಾಸ್ತಿ ಆಗಿದೆ, 1K ಜಾಸ್ತಿ ಆಗಿದೆ ಅಂತ. ನಿಮ್ಮೆಲ್ಲರೂ ಸಪೋರ್ಟು, ಮನೆಯವ್ರ ಸಪೋರ್ಟು, ನಮ್ಮ ಮನೆಯವ್ರ ಸಪೋರ್ಟು, ಎಲ್ಲರ ಸಪೋರ್ಟಿಂದನೂ ನಮ್ಮ ಮನೆಯವರು ಸಖತ್ ಸಪೋರ್ಟ್ ಮಾಡ್ತಾಯಿದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಸಖತ್ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವ್ರ ಸಪೋರ್ಟಿಂದ, ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇವತ್ತು 11K ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.